ಶಿಕ್ಷಣಕ್ಕೆ ಕಾಶಿ ಧಾರವಾಡದಲ್ಲಿ ಇವತ್ತು ಜೆನ್ಜಿ ಮಾದರಿಯಲ್ಲಿ ಒಂದಿಷ್ಟು ಯುವಕರು ಅಥವಾ ಸಾವಿರಾರು ಯುವಕರು ಹೋರಾಟವನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಜೆನ್ಜಿ ಯುವಕರು, ರಾಹುಲ್ ಗಾಂಧಿ ಹೇಳಿದ್ದು ಮೋದಿ ವಿರುದ್ಧ ಜೆನ್ಜಿನಲ್ಲಿ ಯುವಕರು ಬಂದು ಇದು ಆಕ್ಚುಲಿ ಚೆನ್ನಾಗಿರೋದು ಮಾಡ್ತಾರೆ, ಓಡಿಸ್ಬಿಡ್ತಾರೆ ದೇಶದಿಂದ ಅಂತಿದ್ರು. 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ? ಇಲ್ಲಿ ಅವ್ರ ಪಕ್ಷದ ವಿರುದ್ಧನೇ ಜೆನ್ಜಿ ಬಂದಂಗಿದೆ. ಆರಂಭ ಆಗಿದೆ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಯಾರನ್ನ ಓಡಿಸಬೇಕು? ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಸಾವಿರಾರು ಉದ್ಯೋಗಾಕಾಂಕ್ಷಿಗಳು ಸಿಡಿದೆದ್ದಿದ್ದಾರೆ. ಹಾಗೆ ನೋಡಿದ್ರೆ ನಿರುದ್ಯೋಗಿಗಳಿಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ 2 ವರ್ಷ ಆಯ್ತು, ಇನ್ನೂ ಕೊಡ್ಸಿಲ್ಲ. ಯಾರಮ್ಮ ಹೇಳಿದ್ದು ನಾನು ಕೆಲಸ ಕೊಟ್ಟಿಲ್ಲ ಅಂತ? ಸ್ಟೇಜ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಮೈಕ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಚೇರ್ ಹಾಕೋನ್ ಕೆಲಸ ಕೊಟ್ಟಿದ್ದೀನಿ, ಪೆಂಡಾಲು, ಬ್ಯಾನರು, ಸೀರಿಯಲ್ ಸೆಟ್ ಇವರೆಲ್ಲರಿಗೂ ಕೆಲಸ ಕೊಟ್ಟಿದೀವಿ. ನೀನ್ ನೋಡಿದ್ರೆ ಕೆಲಸ ಕೊಟ್ಟಿಲ್ಲ ಅಂತೀಯಲ್ಲಮ್ಮ. ಅಲ್ಲಮ್ಮ, ಇದಕ್ಕೋಸ್ಕರ ತಾನೇ ನಾವು ತಿಂಗಳಾದ್ರೂ ಒಂದೊಂದು ಪ್ರೋಗ್ರಾಮ್ ಮಾಡೋದು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. 2 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ? ಜೆನ್ಜಿ ಅಲ್ವಾ? 5 ವರ್ಷಕ್ಕೊಂದ್ಸಲ ತಟ್ಟೆ ಇಟ್ಕೊಂಡು ಓಟ್ಗೋಸ್ಕರ ಭಿಕ್ಷೆ ಬೇಡ್ತೀರಾ? ಅವರ ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ, ಅದಕ್ಕೂ ನಿಮಗೆ ಲಂಚ ಕೊಡಬೇಕು. ನಿಮ್ಮಂತ ಕಚಡ ರಾಜಕಾರಣಿಗಳಿಗೆ ಇರೋ ಯೋಗ್ಯತೆ ಒಂದೇ. ನಿಮ್ ತಪ್ಪನ್ನ ನಿಮ್ಗೆ ತಿದ್ದಿ ಹೇಳೋರನ್ನ ಕಂಡ್ರೆ ನಿಮ್ಗಾಗೋದಿಲ್ಲ. ನಿಮಗೆ ಖಾದಿ ಇದ್ದೇ ಇದೆ, ಜೊತೆಗೆ ಖಾಕಿಯನ್ನು ಹಾಕೊಂಡು ನೀವೇ ರಾಜ್ಯಭಾರ ಮಾಡಿ, ನಾವು ಕಾವಿ ತೊಟ್ಕೊಂಡು ಭಜನೆ ಮಾಡ್ತೀವಿ. ನೀವಿದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ನಿಮ್ಮ ರಾಜಕೀಯ ಬಳಜಗಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಕರ್ಫ್ಯೂ ಜಾರಿಗೆ ತಂದು ಸಾವಿರಾರು ಅಮಾಯಕ ಜನರು ಸಾಯ್ತಾ ಇದ್ರು. ಅಲ್ಲಿಯವರೆಗೆ ಪ್ರೊಡಕ್ಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ಪ್ರೊಡಕ್ಷನ್ಗೆ ಪೊಲೀಸ್ ಬೇಕು. ಯಾಕೆ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ರಾಜಕೀಯ ಬಳಜಗಳದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಎಬ್ಬಿಸಿ ಕರ್ಫ್ಯೂ ಜಾರಿಗೆ ತಂದು ಸಾವಿರಾರು ಅಮಾಯಕ ಜನರು ಸಾಯ್ತಾ ಇದ್ರು. ಅಲ್ಲಿಯವರೆಗೆ ಪ್ರೊಡಕ್ಷನ್ ಇಲ್ಲದೆ ಇದ್ರು ಪರವಾಗಿಲ್ಲ, ನಿಮ್ ಪ್ರೊಡಕ್ಷನ್ಗೆ ಪೊಲೀಸ್ ಬೇಕು. ವಿದ್ಯೆಗೆ ತಕ್ಕ ಉದ್ಯೋಗ ಕೊಡೋ ಯೋಗ್ಯತೆ ನಿಮಗಿಲ್ಲ, ಅದಕ್ಕೂ ನಿಮಗೆ ಲಂಚ ಕೊಡಬೇಕು.